ಒಂದು ಕಡೆ ಅಗ್ನಿ ಅವಘಡಗಳು, ಮತ್ತೊಂದು ಕಡೆ ಇದು ಮಳೆಗಾಲ, ಪ್ರಾಕೃತಿಕ ವಿಕೋಪಗಳು, ಎಲ್ಲಿ ಗುಡ್ಡ ಕುಸಿಯುತ್ತೆ, ಎಲ್ಲಿ ಮರ ಬೀಳುತ್ತೆ, ಎಲ್ಲಿ ರಸ್ತೆ ಬಿರುಕು ಬಿಡುತ್ತೆ, ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ? ಕರೆಕ್ಟ್, NDRFನವರು ಜೊತೆಗೆ ನಮ್ಮ ಅಗ್ನಿಶಾಮಕ ದಳದವರು. ಖಂಡಿತ. ಎಸ್, ಅವರ ಕಾರ್ಯವೈಖರಿ ಹೇಗಿರುತ್ತೆ ಇಂತಹ ಸಂದರ್ಭದಲ್ಲಿ? ಇದುವರೆಗೂ ಕೂಡ ಈ ಫೈರ್ ಡಿಪಾರ್ಟ್ಮೆಂಟ್ ಹಾಗೇನೆ SDRF ಟೀಮ್ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೋಡೋಣ. TV9 Salute. ದೊಡ್ಡ ಸೆಲ್ಯೂಟ್ನ ಮೂಲಕ ಈ ಗೌರವಕ್ಕೆ ಪಾತ್ರರಾಗ್ತಿರುವವರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ RB ತಿಮ್ಮಾಪುರ ಅವರು, ಹಾಗೇನೆ ADGP ಉಮೇಶ್ ಕುಮಾರ್ ಅವರು ಮತ್ತು ದೊಡ್ಡ ಮನೆ ಕುಡಿಯಾಗಿರುವಂತಹ ನಟ ಯುವರಾಜ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೇನೆ TV9 ಸೆಲ್ಯೂಟ್ ಗೌರವ ಸ್ವೀಕರಿಸಲು ಕರ್ನಾಟಕ ಅಗ್ನಿಶಾಮಕ ದಳ ಹಾಗೂ SDRF ಅನಂತ ಜಟ್ಟಪ್ಪ, ಸುರೇಶ್ ಶೆಟ್ಟಿ, ಹೇಮಂತ್ ಕುಮಾರ್ ಟಿ ಮತ್ತು ಗೋಪಿ ಎನ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮನವಿ. ಎಸ್, RB ತಿಮ್ಮಾಪುರ ಅವ್ರು ಏನು ಹೇಳ್ತಾರೆ ಸರ್? ಎಲ್ಲರಿಗೂ ನಮಸ್ಕಾರ. ಡ್ರೆಸ್ ಹಾಕೊಂಡಾಗ ಏನು ಚೆನ್ನಾಗಿ ಮಾತಾಡ್ತಿರಂದ್ರೆ ಎಲ್ಲ ದೋಸ್ತಿ, ಎಲ್ಲ ಫ್ರೆಂಡ್ಶಿಪ್ ಥರ ಇರ್ತಾರೆ. ಆನಂತರ ಏನಾದರೂ ಯಾರ ತಪ್ಪು ಮಾಡಿದ್ರೆ, ಎಂಥ ದೋಸ್ತಿನ ಇರಲಿ, ನಡಿಯಪ್ಪ ನಡಿ ಒಳಗಡೆ ಅಂಥೇಳಿ ಆ ಸಂಬಂಧ ಎಲ್ಲವನ್ನು ತೊಡೆದು ಹಾಕಿ ನಾನು ಈ ದೇಶದ ರಕ್ಷಕ, ಜನರ ರಕ್ಷಕ ಅಂತಕ್ಕಂಥ ಭಾವನೆಯಿಂದ ದುಡಿತಕ್ಕಂಥ ನಿಮಗೆ ನಾನೊಂದು ಸೆಲ್ಯೂಟ್ ಹೊಡೆದ್ರ ಜೊತೆಗೆ ಅಂಥವ್ರಿಗೆ ನೀವೊಂದು ಸೆಲ್ಯೂಟ್ ಹೊಡಿಲಿಕ್ಕೆ ನಮ್ಮನ್ನು ಕರೆದಲ್ಲಿ ನಿಮಗೂ ಒಂದು ಸೆಲ್ಯೂಟ್ ನಾನು ಹೊಡಿಲೇಬೇಕು ಹಾಗೆ ಅಂತಕ್ಕಂಥದ್ದು ಹೇಳಿ, ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಇಂಥ ಕಾರ್ಯಕ್ರಮ ನಡೀಲಿ. TV9ದಿಂದ ಇನ್ನೂ ಅದ್ಭುತವಾದ ಕೆಲಸಗಳು ನಡೀಲಿ. ಬರೀ ನೀವು ಟೀಕೆನೇ ಮಾಡ್ತಾರೆ, ಟಿಪ್ಪಣೆ ಮಾಡ್ತಾರೆ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ. ಇಂಥ ಕೆಲಸಕ್ಕೂ ನೀವು ಕೈ ಹಾಕಿದ್ರಲ್ಲ, ಅದ್ಭುತವಾದ ಕೆಲಸ. ನಿಮಗೆ ಒಂದು ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಮಸ್ಯೆ ಏನಿದೆ, ನಾವು ಯಾವಾಗ ಒಂದು ಸಲ ಫೇಲ್ ಆಗ್ತೀನಿ ಅದು ತಮಗೆ ಗಮನಕ್ಕೆ ಬರುತ್ತೆ. ನಾವು ಯಾವ 100% ನಾವು ಪ್ರಯಾಸ ಮಾಡಿದ್ರೆ ಎಲ್ಲ ಕ್ರೈಮ್ ನಿಲ್ಲಿಸಲಿಕ್ಕೆ ಅಥವಾ ಪ್ರಿವೆಂಟಿವ್ ಮೆಜರ್ ಮಾಡಲಿಕ್ಕೆ, ಅದು ಜನರಿಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಯು ಐಡೆಂಟಿಫೈಯಿಂಗ್ ದೋಸ್ ಹೂ ಆರ್ ಮೇಡ್ ದ ಎಫರ್ಟ್. ಅದು ಭಾಳ ಇದು ವಿ ಹ್ಯಾವ್ ಟು ಐಡೆಂಟಿಫೈ ದ ವಾಟ್ ಎಫರ್ಟ್ಸ್ ವಿ ಆರ್ ಮೇಕಿಂಗ್. ಸೊ ಐ ಥ್ಯಾಂಕ್ ಯು ಫ್ರಮ್ ದ ಆಲ್ ದ ಪೊಲೀಸ್ಮೆನ್ ಹೂ ಆರ್ ಸಿಟಿಂಗ್ ಹಿಯರ್ ಆನ್ ಬಿಹಾಫ್ ಆಫ್ ದೆಮ್ ಫಾರ್ ಆನರಿಂಗ್ ದೆಮ್ ಆ್ಯಂಡ್ ರಿಕಗ್ನೈಸಿಂಗ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನನ್ನನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ದೊಡ್ಡ ಧನ್ಯವಾದ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಮಾತು ಹೇಳ್ತೀನಿ. ನಮ್ಮ ತಾತ ವೀರಪ್ಪನಿಂದ ಕಿಡ್ನಾಪ್ ಆದಾಗ ಕೂಡ ನಮ್ಮ ತಾತನ ಸೇಫಾಗಿ ನಮ್ಮ ಮನೆಗೆ ಕರ್ಕೊಂಬಂದ್ರಿ. ಜೊತೆಗೆ ನಮ್ಮ ಚಿಕ್ಕಮ್ಮಂಗೆ ಇಂಥ ಒಂದು ನಮ್ಮ ಚಿಕ್ಕಪ್ಪನ ಘಟನೆ ನಡೆದಾಗಲೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋಂಗೆ ನಮ್ಮನ್ನೆಲ್ಲ ನೋಡ್ಕೊಂಡ್ರಿ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಡಿಪಾರ್ಟ್ಮೆಂಟ್, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಕೂಡ ನಾವು ಯಾವುದೇ ಕೆಲಸ ನಮ್ಗೆ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಬೇಕೇ ಬೇಕು. ಅದರಿಂದ ನಮ್ಮ ಕುಟುಂಬದ ಪರವಾಗಿ, ನಮ್ಮ ಕುಟುಂಬದಿರೋ ಎಲ್ಲರ ಪರವಾಗಿ ನಮ್ಮೆಲ್ಲ ಕಷ್ಟ ನಷ್ಟಗಳ ಜೊತೆಗಿದ್ದು, ನಮ್ಮೆಲ್ಲ ಸುಖ ಸಂತೋಷಕ್ಕೆ ಜೊತೆಗಿದ್ದು ನೀವು ನಿಮ್ಗೆಲ್ರಿಗೂ ನಿಜವಾಗ್ಲೂ ನನ್ನ ವಂದನೆಗಳು. ನಮಸ್ಕಾರ ಮಾಡ್ತೀನಿ. ವಾವ್, ಗ್ರೇಟ್. ಥ್ಯಾಂಕ್ ಯು. ಗ್ರೇಟ್. ಈಗ ಏನಾದರೂ ಕನಸಿದೆಯಾ ಒಂದು ಅದ್ಭುತವಾದಂಥ ಪೊಲೀಸ್ ಅಧಿಕಾರಿ? ಸಿನಿಮಾ ಬಿಡಿ ಸರ್, ಆ್ಯಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂದರೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಾನು ಪೊಲೀಸ್ ಆಗ್ತಿದ್ದೆ. ಓಹ್, ಡೆಫಿನೆಟ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ನನಗೆ ಸಕ್ಕತ್ ಆಸೆ ಇತ್ತು. ಬಟ್ ಖಂಡಿತ ಇಂಡಸ್ಟ್ರಿಲಿ ಒಂದು ಒಳ್ಳೆ ಪೊಲೀಸ್ ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ, ಯಾವ್ದಾದ್ರು ಒಂದು ಒಳ್ಳೆ ಕತೆ ಕೊಟ್ಟರೆ ಖಂಡಿತ ಮಾಡ್ತೀನಿ. ನಿಮ್ಮನ್ನ ಹಂಗೆ ಕಳಿಸ್ಕೊಟ್ರೆ ಇವ್ರು ಯಾರು ಕೂಡ ನಮ್ಮನ್ನ ಒಪ್ಪಲ್ಲ, ಹೌದಾ ಇಲ್ವೋ? ಬಂಗಾರಿಗೆ ನೀವು ಸ್ಟೆಪ್ ಹಾಕದೆ ನಾವು ವೇದಿಕೆಯಿಂದ ಕೆಳಗಿಳಿಸಲ್ಲ. ನಾವು ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೇರೆ ಬೇರೆ ಕಾರಣಗಳಿಂದ ನಾವು ಚಿನ್ನವನ್ನು ಅಡವಿಡ್ತೀವಿ.
ಮದುವೆ ಮುಂಜಿಗೆ ಅಂತ ಚಿನ್ನ ಆಡ್ಬಿಡ್ಬೋದು, ಅಥವಾ ಸಾಲ ಇದೆ ಸೋಲ ಇದೆ ಅದರಿಂದ ಹೊರಗಡೆ ಬರಬೇಕು ಅಂತ ಚಿನ್ನ ಆಡ್ಬಿಟ್ಟಿರಬಹುದು. ಆದರೆ ಆ ಚಿನ್ನವನ್ನ ರಾತ್ರೋರಾತ್ರಿ ಕಳ್ಳರು ದೋಚಿಬಿಟ್ರೆ, ದರೋಡೆ ಮಾಡಿಬಿಟ್ರೆ, ಅದೇನು ಕಡಿಮೆ ಪ್ರಮಾಣದ ಚಿನ್ನನ, ದೊಡ್ಡ ಮಟ್ಟದ ಚಿನ್ನವನ್ನ ಅವರು ಕದ್ದು ತೆಗೆದುಕೊಂಡು ಹೋಗಿದ್ದು ಎಲ್ಲಿಗೆ, ಅದನ್ನ ಪೊಲೀಸರು ಹುಡುಕಿದ್ದು ಹೇಗೆ, ಬನ್ನಿ ನೋಡ. ಇಂತಹ ಸಾಧಕರನ್ನ ಸನ್ಮಾನಿಸಲು ಸಚಿವ RB ತಿಮ್ಮಾಪುರ ಅವರ ಜೊತೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಇನ್ಸ್ಪೆಕ್ಟರ್ ರವಿ NS, PSI ಸಾಗರ್ A, ಹೆಡ್ ಕಾನ್ಸ್ಟೇಬಲ್ ಮಂಜಪ್ಪ, ಹೆಡ್ ಕಾನ್ಸ್ಟೇಬಲ್ ಮಜೀದ್, ಪೊಲೀಸ್ ಕಾನ್ಸ್ಟೇಬಲ್ ಶಿವರಾಜ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್, ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲೇನೇ ಹೇಳ್ತಾ ಇದ್ರು ಕಮಿಷನರ್ ಸಾಹೇಬರು ನನ್ನ ಮಾತಾಡಿಸ್ಬೇಡಿ ಅಂತ. ಆದರೆ ನಾವು ಅಷ್ಟು ಸುಲಭ ಬಿಡ್ತೀವ ಸರ್, ನೀವು ಮಾತಾಡಲೇಬೇಕು ಪ್ಲೀಸ್. ಮೊದಲಾಗಿ ನಾನು TV9ಗೆ ಎಲ್ಲರೂ ಹೇಳಿದ ಪ್ರಕಾರ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಇಟ್ ಈಸ್ ರಿಯಲಿ ಅ ಸಲ್ಯೂಟ್. ಇಟ್ ಈಸ್ ಅ ಎಕ್ಸಲೆಂಟ್ ಪ್ರೋಗ್ರಾಮ್ ಬಿಕಾಸ್ ಮೀಡಿಯಾ, ಗವರ್ಮೆಂಟ್, ಪೊಲೀಸ್ ಎಲ್ಲವೂ ಸೇರ್ಕೊಂಡು ನಾವು ಸಮಾಜದಲ್ಲಿ ಜನಸ್ನೇಹಿ ಪೊಲೀಸ್ ಕೊಡ್ತಾ ಇದ್ದೀವಿ ಅಂತ ಒಂದು ನಾವು ಒಂದು ಸೂಚನೆ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಇದು ಪೊಲೀಸ್ ಜೊತೆಗೆ ಎಲ್ಲರೂ ಕೈ ಜೋಡಿಸಿದರೆ ಖಂಡಿತ ಯಾವುದೋ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡ್ಬೋದು ಅಂತ ಹೇಳಿ ಇನ್ನೊಮ್ಮೆ ಸರಿ ನಿಮ್ಮೆಲ್ಲರಿಗೆ ನಾನು ಪೊಲೀಸ್, ಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದದ್ದಿದೆ. ಪ್ರೇರಣೆ ನೀಡ್ತಕ್ಕಂಥ ಕೆಲಸ ಮಾಡಿದವ್ರಿಗೆ ನಿಮಗೆ ನಾನು ಸೆಲ್ಯೂಟ್ ಹೊಡೆದು ನನ್ನ ಮಾತಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.